ನಮಸ್ಕಾರ ವೀಕ್ಷಕರೇ, ಇಂದು ನಾವು ಕರ್ನಾಟಕದ ಉಡುಪಿ ಜಿಲ್ಲೆಯ ಒಂದು ಅತ್ಯಂತ ಪವಿತ್ರ ಸ್ಥಳಕ್ಕೆ ಬಂದಿದ್ದೇವೆ. ಜಗದ್ಗುರು ಮಧ್ವಾಚಾರ್ಯರು ಬಾಲ್ಯದಲ್ಲೇ ರಾಕ್ಷಸನನ್ನು ಸಂಹರಿಸಿದ ಸ್ಥಳ ಇದು. ದ್ವೈತ ತತ್ವದ ಸ್ಥಾಪಕ ಮಧ್ವಾಚಾರ್ಯರ ಜನ್ಮಸ್ಥಳವಾದ ಪಾಜಕ ಕ್ಷೇತ್ರ ಇಂದಿಗೂ ಭಕ್ತರ ಮನಸ್ಸಿನಲ್ಲಿ ಅಪಾರ ಭಕ್ತಿ ಮೂಡಿಸುವ ಕ್ಷೇತ್ರವಾಗಿದೆ. ಆ ಸ್ಥಳದಲ್ಲೇ ಇಂದು ನಾವಿದ್ದೇವೆ. ಇದರ ಸಂಪೂರ್ಣ ಚಿತ್ರಣವನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮಧ್ವಾಚಾರ್ಯರು ಬಾಲ್ಯದಲ್ಲಿ ವಾಸುದೇವ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿದ್ದರು. ಚಿಕ್ಕ ವಯಸ್ಸಿನಿಂದಲೇ ಅವರು ಅಸಾಮಾನ್ಯ ಬುದ್ಧಿ ಮತ್ತು ದೈವಿಕ ಶಕ್ತಿ ಹೊಂದಿದ್ದರು. ಗ್ರಾಮದಲ್ಲಿ ಇತರ ಮಕ್ಕಳ ಜೊತೆ ಆಟವಾಡುತ್ತಿದ್ದರೂ ಅವರ ನಡೆನುಡಿಗಳು ವಿಭಿನ್ನವಾಗಿದ್ದವು. ದೇವರ ಮೇಲಿನ ಭಕ್ತಿ, ಧೈರ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿ ಬಾಲ್ಯದಲ್ಲಿಯೇ ಸ್ಪಷ್ಟವಾಗಿತ್ತು. ಪುರಾಣದಲ್ಲಿ ಹೇಳುವಂತೆ ಒಂದು ದಿನ ಮಣಿಮಂತ ಎಂಬ ರಾಕ್ಷಸನು ಹಾವಿನ ರೂಪದಲ್ಲಿ ಬಂದು ಬಾಲಕ ವಾಸುದೇವನಿಗೆ ಕಚ್ಚಲು ಮುಂದಾದಾಗ ಅವನು ತನ್ನ ಕಾಲಿನ ಬೆರಳಿನಿಂದ ಅದರ ತಲೆಯನ್ನು ಒತ್ತಿದನು. ಆ ಬೆರಳಿನಲ್ಲಿ ಸಾಮಾನ್ಯ ಶಕ್ತಿ ಇರಲಿಲ್ಲ. ವಾಸುದೇವನ ಬಲವಾದ ತುಳಿತಕ್ಕೆ ಹಾವಿನ ರೂಪದಲ್ಲಿದ್ದ ರಾಕ್ಷಸನು ಅಲ್ಲಿಯೇ ಸಂಹಾರಗೊಂಡನು. ಈ ಘಟನೆಯನ್ನು ಬಾಲಕನಲ್ಲಿದ್ದ ದೈವಿಕ ಶಕ್ತಿಯ ಸೂಚಕವೆಂದು ಪರಿಗಣಿಸಲಾಗುತ್ತದೆ. ಈ ಘಟನೆ ನಡೆದ ಸ್ಥಳವೇ ಇಂದಿನ ಪಾಜಕ ಕ್ಷೇತ್ರದ ಹೊರವಲಯದಲ್ಲಿದೆ. ಉಡುಪಿ ನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಈ ಗ್ರಾಮ ಇಂದು ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಇಲ್ಲಿ ಮಧ್ವಾಚಾರ್ಯರ ಜನ್ಮ ಮನೆ ಸ್ಮಾರಕ ರೂಪದಲ್ಲಿ ಉಳಿದಿದೆ. ಆ ಮನೆಯನ್ನು ನೋಡಿದಾಗ ಅಲ್ಲಿ ಮಹಾನ್ ಆತ್ಮವೊಮ್ಮೆ ವಾಸಿಸಿದ್ದಾನೆ ಎಂಬ ಭಾವನೆ ಮೂಡುತ್ತದೆ. ರಾಕ್ಷಸ ಸಂಹಾರ ನಡೆದ ಈ ಜಾಗವನ್ನು ಭಕ್ತರು ಗೌರವದಿಂದ ನೋಡುತ್ತಾರೆ. ಈ ಸ್ಥಳದಲ್ಲಿ ಇರುವ ಶಿಲೆಯ ಮೇಲಿನ ಪಾದದ ಗುರುತು ಮಧ್ವಾಚಾರ್ಯರದು ಎಂದು ನಂಬುವ ಭಕ್ತರು ಅದನ್ನು ಶ್ರದ್ಧೆಯಿಂದ ಪೂಜಿಸುತ್ತಾರೆ. ಪರಿಸರ ತುಂಬ ಶಾಂತವಾಗಿದೆ. ಅಲ್ಲಿ ಹೋದಾಗ ಮನಸ್ಸಿಗೆ ಏನೋ ನೆಮ್ಮದಿ ಸಿಗುತ್ತದೆ. ಮಧ್ವಾಚಾರ್ಯರ ಈ ಬಾಲ್ಯ ಘಟನೆ ಕೇವಲ ಒಂದು ಪೌರಾಣಿಕ ಕಥೆಯಲ್ಲ, ಅದು ಭಕ್ತರ ನಂಬಿಕೆಯ ಪ್ರತೀಕವಾಗಿದೆ. ಧರ್ಮವನ್ನು ರಕ್ಷಿಸಲು ದೈವಿಕ ಶಕ್ತಿ ಸದಾ ಇರುತ್ತದೆ ಎಂಬ ಸಂದೇಶವನ್ನು ಈ ಕಥೆ ನೀಡುತ್ತದೆ. ಚಿಕ್ಕ ವಯಸ್ಸಿನಲ್ಲಿಯೇ ಮಹಾನ್ ವ್ಯಕ್ತಿಗಳ ಮಹಿಮೆ ಹೇಗೆ ಕಾಣಿಸುತ್ತದೆ ಎಂಬುದಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ನೀವು ಉಡುಪಿಗೆ ಭೇಟಿ ನೀಡುವ ಅವಕಾಶ ಸಿಕ್ಕರೆ ಪಾಜಕ ಕ್ಷೇತ್ರವನ್ನು ತಪ್ಪದೇ ಭೇಟಿ ಮಾಡಿ. ಅಲ್ಲಿ ಇರುವ ಆಧ್ಯಾತ್ಮಿಕ ವಾತಾವರಣವನ್ನು ಅನುಭವಿಸಿ. ಇಂತಹ ಮಹಾನ್ ಸಂತನ ಜನ್ಮಸ್ಥಳದಲ್ಲೇ ಕೆಲ ಕ್ಷಣ ಕಳೆಯುವುದು ಜೀವನದಲ್ಲಿ ಒಂದು ವಿಶಿಷ್ಟ ಅನುಭವವಾಗಿರುತ್ತದೆ. ಪಾಜಕ ಕ್ಷೇತ್ರದ ಸಂಪೂರ್ಣ ಪರಿಚಯದ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇವೆ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಮಸ್ಕಾರ. ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.